ಆಳವಾದ ಅಧ್ಯಯನಕ್ಕೆ ಅತ್ಯಂತ ಪ್ರೀತಿಯ ಹಾಗೂ ಅತ್ಯುತ್ಸಾಹದ ಸ್ವಾಗತ. ನಮಸ್ಕಾರ. ಇಂದಿನ ನಮ್ಮ ಅಧ್ಯಯನದ ವಿಷಯ ಅಂದ್ರೆ ಇದು ಬಹಳ ಪ್ರಾಚೀನವಾದದ್ದು, ಅಷ್ಟೇ ಪ್ರಭಾವಶಾಲಿಯಾದದ್ದು. ಮತ್ತು ನಮ್ಮೆಲ್ಲರ ದೈನಂದಿನ ಬದುಕಿಗೆ ಅತ್ಯಂತ ಹತ್ತಿರವಾದದ್ದು ಅಲ್ವಾ? ಹೌದು, ಖಂಡಿತ. ಅದೇ ಗಾಯತ್ರಿ ಮಂತ್ರ ಮತ್ತು ಗಾಯತ್ರಿ ದೇವಿಯ ಅಪಾರ ಮಹಿಮೆ. ನಿಜ, ಇದು ಬಹಳ ಗಂಭೀರವಾದ ಆದರೆ ಅತ್ಯಂತ ಕುತೂಹಲಕಾರಿಯಾದ ವಿಷಯ. ಸರಿಯಾಗಿ ಹೇಳಿದ್ರಿ. ಈ ಸಂಭಾಷಣೆಯಲ್ಲಿ ನಾವು ಚರ್ಚಿಸಲಿರುವ ಪ್ರತಿಯೊಂದು ಅದ್ಭುತ ಮಾಹಿತಿಯನ್ನು ಅತ್ಯಂತ ಶ್ರದ್ಧೆಯಿಂದ ರಚಿಸಲಾದ ಕೇವಲ ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಿಂದ ಆಯ್ದುಕೊಳ್ಳಲಾಗಿದೆ. ಹೌದು, ಆ ಸಂಪನ್ಮೂಲದಲ್ಲಿರುವ ಮಾಹಿತಿ ಅಂದ್ರೆ ಅದರ ಆಳ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಖಂಡಿತ. ಈ ಅಧ್ಯಯನದ ಪ್ರಮುಖ ಉದ್ದೇಶವೇನೆಂದ್ರೆ, ಪುರಾಣದ ದೇವತೆಗಳು ಮತ್ತು ತಪಸ್ವಿ ಮಹರ್ಷಿಗಳು ಗಾಯತ್ರಿ ಮಂತ್ರವನ್ನು ಏನೆಂದು ವಿಶ್ಲೇಷಿಸಿದ್ದಾರೆ. ಮತ್ತು ಅತ್ಯಂತ ವೇಗವಾಗಿ ಓಡುತ್ತಿರುವ ಈ ಕಲಿಯುಗದಲ್ಲಿ. ಹೌದು, ಈ ಕಲಿಯುಗದಲ್ಲಿ ಜ್ಞಾನಾರ್ಜನೆಗೆ ಇದು ಹೇಗೆ ಅತಿ ಮುಖ್ಯವಾಗಿದೆ ಎಂಬುದನ್ನು ಅರಿಯುವುದು. ಭವ್ಯವಾದ ಉದ್ದೇಶ ಇದು. ಸರಿ, ಇದನ್ನು ವಿವರಿಸೋಣ. ಅನೀತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಒಂದು ಅದ್ಭುತ ವಿಚಾರದಿಂದಲೇ ನಾವು ಶುರು ಮಾಡೋಣ. ಖಂಡಿತ. ಯಾವ ವಿಚಾರ ಅದು? ಭಗವಾನ್ ಶಂಕರನಿಗೆ ದಕ್ಷಿಣಾಮೂರ್ತಿಯಾಗಿ ಗುರುಸ್ಥಾನ ಸಿಗಲು ಗಾಯತ್ರಿ ಮಂತ್ರವೇ ಕಾರಣ ಎಂಬ ಮಾಹಿತಿ. ಓಹೋ, ಇದು ನಿಜಕ್ಕೂ ರೋಮಾಂಚನಕಾರಿ. ಹೌದಲ್ವಾ? ಕಲಿಯುವವರಿಗೆ ಸುಲಭವಾಗಿ ಹೇಳಬೇಕೆಂದರೆ, ದಕ್ಷಿಣಾಮೂರ್ತಿ ಅಂದರೆ ಇಡೀ ಬ್ರಹ್ಮಾಂಡದ ಅತಿದೊಡ್ಡ ಗುರು. ಮೌನದಿಂದಲೇ ಜ್ಞಾನವನ್ನು ನೀಡುವ ಪರವ ಗುರುವಿನ ಸ್ಥಾನ ಅದು. ನಿಖರವಾಣಿ. ಅಂಥ ಅತ್ಯುನ್ನತ ಸ್ಥಾನವನ್ನು ಸಾಕ್ಷಾತ್ ಶಿವನೇ ಪಡೆಯಬೇಕಾದರೆ ಅದಕ್ಕೆ ಗಾಯತ್ರಿ ಮಂತ್ರದ ಬೆಂಬಲ ಬೇಕಾಯಿತು ಎಂದರೆ ಇದರ ಶಕ್ತಿ ಎಷ್ಟಿರಬಹುದು ಊಹಿಸಿ. ಊಹಿಸಲು ಅಸಾಧ್ಯವಾದ ಶಕ್ತಿಯದು. ಇದು ಕಲಿಯುಗದಲ್ಲಿ ನಾವು ಬೇಡಿದ್ದೆಲ್ಲವನ್ನೂ ಕರುಣಿಸುವ ಕಾಮಧೇನುವಾಗಿದೆ ಎಂದು ಅದರಲ್ಲಿ ವಿವರಿಸಲಾಗಿದೆ. ಆ ಕಲ್ಪನೆಯೇ ಬಹಳ ವಿಸ್ಮಯಕಾರಿಯಾಗಿದೆ. ಇಲ್ಲಿ ಗಮನಿಸಬೇಕಾದ ಅದ್ಭುತ ವಿಷಯವೆಂದರೆ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಮಾತುಗಳು. ಓಹೋ, ವಿಷ್ಣುವಿನ ದೃಷ್ಟಿಕೋನ. ಹೌದು. ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಿರುವಂತೆ ಸಮಸ್ತ ದೇವತೆಗಳಿಗೂ ದೇವತ್ವ ಪ್ರಾಪ್ತಿಯಾಗಿದ್ದು ಇದೇ ಮಂತ್ರದ ಉಪಾಸನೆಯಿಂದ. ಅಂದ್ರೆ ದೇವತೆಗಳು ಹುಟ್ಟಿನಿಂದಲೇ ದೇವತೆಗಳಾಗಿರಲಿಲ್ವೇ? ಅದೇ ಇಲ್ಲಿನ ಸೂಕ್ಷ್ಮ. ಅವರು ಹುಟ್ಟಿನಿಂದಲೇ ಆ ಸಂಪೂರ್ಣ ಶಕ್ತಿಯನ್ನು ಹೊಂದಿರಲಿಲ್ಲ. ಅವರೊಳಗಿನ ಆ ದೈವೀ ಶಕ್ತಿಯನ್ನು ಜಾಗೃತಗೊಳಿಸಿದ್ದು ಮತ್ತು ಅವರನ್ನು ಆ ಉನ್ನತ ಮಟ್ಟದಲ್ಲಿ ನಿಲ್ಲಿಸಿದ್ದು. ಹೌದು, ನಿಲ್ಲಿಸಿದ್ದು ಈ ಗಾಯತ್ರಿ ಮಂತ್ರ. ವಿಷ್ಣುವು ಸ್ಪಷ್ಟಪಡಿಸುವಂತೆ ಇದು ಕೇವಲ ನಾವು ದಿನನಿತ್ಯ ಪಠಿಸುವ ಒಂದು ಸಾಧಾರಣ ಮಂತ್ರವಲ್ಲ. ಮತ್ತಿನ್ನೇನು? ಬದಲಾಗಿ ಇದು ಆತ್ಮಕಲ್ಯಾಣದ ಅತಿದೊಡ್ಡ ಮಾರ್ಗದರ್ಶಕ. ಅದ್ಭುತ. ನಮ್ಮ ಬದುಕನ್ನು ಅರ್ಥಪೂರ್ಣವಾಗಿ ಮತ್ತು ಸಾರ್ಥಕವಾಗಿ ರೂಪಿಸಿಕೊಳ್ಳಲು, ನಮ್ಮೊಳಗಿನ ಕಲ್ಮಶಗಳನ್ನು ತೊಡೆದುಹಾಕಲು ಗಾಯತ್ರಿ ಮಂತ್ರದ ಉಪಾಸನೆ ಅತ್ಯಗತ್ಯ. ಅಂದ್ರೆ ದೇವತೆಗಳಿಗೂ ಇದೇ ಶಕ್ತಿ ಮೂಲ ಎನ್ನುವುದು ಬಹಳ ಆಳವಾದ ವಿಚಾರ. ಕೇವಲ ಮನುಷ್ಯರಿಗಷ್ಟೇ ಅಲ್ಲ. ಖಂಡಿತ ಅಲ್ಲ. ದೇವತೆಗಳೂ ಸಹ ತಮ್ಮ ದೇವತ್ವವನ್ನು ಉಳಿಸಿಕೊಳ್ಳಲು, ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಲು ಮತ್ತು ತಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಈ ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಾರೆ. ಇದು ಇದರ ಅಗಾಧವಾದ ವ್ಯಾಪ್ತಿಯನ್ನು ನಮ್ಮೆಲ್ಲರಿಗೂ ತೋರಿಸುತ್ತದೆ. ನಿಜ. ಇದೇ ನಿಟ್ಟಿನಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವನ ದೃಷ್ಟಿಕೋನವು ಬಹಳ ಮುಖ್ಯವಾಗುತ್ತದೆ. ಬ್ರಹ್ಮದೇವರು ಏನು ಹೇಳಿದ್ದಾರೆ? ಬ್ರಹ್ಮದೇವನು ಈ ಮಂತ್ರವನ್ನು 4 ವೇದಗಳ ಸಾರ ಅಂತ ಕರೆದಿದ್ದಾನೆ. ವೇದಗಳು ಎಂದರೆ ಇಡೀ ಬ್ರಹ್ಮಾಂಡದ ಅತಿ ದೊಡ್ಡ ಜ್ಞಾನಭಂಡಾರ ಅಲ್ವಾ? ಹೌದು. ಅಷ್ಟು ದೊಡ್ಡ ಜ್ಞಾನಭಂಡಾರವನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯರಿಗೆ ಬಹುಶಃ ಅಸಾಧ್ಯದ ಮಾತು. ಖಂಡಿತ ಅಸಾಧ್ಯ. ಆದರೆ ಬ್ರಹ್ಮದೇವರ ಪ್ರಕಾರ ಕೇವಲ ಈ ಒಂದು ಮಂತ್ರವನ್ನು ಶ್ರದ್ಧೆಯಿಂದ ಅರ್ಥ ಮಾಡಿಕೊಂಡ್ರೆ ಸಾಕು. 4 ವೇದಗಳನ್ನು ಸಂಪೂರ್ಣವಾಗಿ ಪಠನ ಮಾಡಿದಷ್ಟೇ ಫಲ ದೊರೆಯುತ್ತದೆಯೇ? 100ಕ್ಕೆ 100 ಸತ್ಯ. 4 ವೇದಗಳ ಫಲ ಖಂಡಿತ ದೊರೆಯುತ್ತದೆ. ಇನ್ನು ಇದೇ ವಿಚಾರವನ್ನು ಭಗವಾನ್ ಶ್ರೀಕೃಷ್ಣನು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸುಂದರವಾದ ಹಾಗೂ ಪ್ರಾಯೋಗಿಕವಾದ ಉದಾಹರಣೆಯೊಂದಿಗೆ ವಿವರಿಸಿದ್ದಾನೆ. ಶ್ರೀಕೃಷ್ಣನ ಉದಾಹರಣೆ ಅಂದ್ರೆ ಅದು ಬಹಳ ಆಪ್ತವಾಗಿರುತ್ತೆ. ಏನು ಆ ಉದಾಹರಣೆ? ದುಂಬಿಗಳ ಉದಾಹರಣೆ. ಈಗ ನೋಡಿ, ದುಂಬಿಗಳು ಹೂವಿನ ಮೇಲೆ ಕುಳಿತಾಗ ಇಡೀ ಹೂವನ್ನು ತಿನ್ನುವುದಿಲ್ಲ. ಹೌದು, ಕೇವಲ ಮಕರಂದವನ್ನು ಮಾತ್ರ ಹೀರುತ್ತವೆ. ನಿಖರವಾಗಿ. ಬದಲಾಗಿ ಹೂವಿನ ಅತ್ಯಂತ ಸಿಹಿಯಾದ ಮಕರಂದವನ್ನು ಮಾತ್ರ ಹೀರಿ ಹೇಗೆ ಶ್ರೇಷ್ಠವಾದ ಜೇನುತುಪ್ಪವನ್ನು ಸಂಗ್ರಹಿಸುತ್ತವೆಯೋ ಹಾಗೆಯೇ ಗಾಯತ್ರಿ ಮಂತ್ರವು ಚತುರ್ವೇದಗಳ ಸಾರ ಸಂಗ್ರಹವಾದ ವೇದಮಧು ಇದ್ದಂತೆ. ವೇದಮಧು ಅಂದ್ರೆ ವೇದಗಳ ಜೇನುತುಪ್ಪ. ಬಹಳ ಸುಂದರವಾದ ಹೋಲಿಕೆ. ಹೌದು. ಸಂಸಾರ ಎಂಬ ಈ ಕಷ್ಟಕರವಾದ ಸಾಗರವನ್ನು ದಾಟಲು
ಇದು ಅತ್ಯುತ್ತಮ ನಾವೆ ಅಂದ್ರೆ ದೋಣಿಯಾಗಿದೆ. ಬಹಳ ಅದ್ಭುತವಾದ ವಿಚಾರ. ಹ್ಮ್. ಜಪದ ಲೆಕ್ಕಾಚಾರದ ಬಗ್ಗೆ ಏನಾದರೂ ಉಲ್ಲೇಖವಿದೆಯಾ? ಹೌದು, ಶ್ರೀಕೃಷ್ಣನು ಈ ಮಂತ್ರದ ಜಪದ ಲೆಕ್ಕಾಚಾರವನ್ನು ಬಹಳ ನಿಖರವಾಗಿ ನೀಡಿದ್ದಾನೆ. ಪ್ರತಿದಿನ 1000 ಬಾರಿ ಜಪಿಸುವುದು ಸರ್ವಶ್ರೇಷ್ಠ. 1000 ಬಾರಿ, ಅದು ಸರ್ವಶ್ರೇಷ್ಠ. 100 ಬಾರಿ ಜಪಿಸುವುದು ಮಧ್ಯಮ ಮತ್ತು 10 ಬಾರಿ ಜಪಿಸುವುದು ಕನಿಷ್ಠ. ಕನಿಷ್ಠ 10 ಬಾರಿ ಅದು ಮಾಡ್ಲೇಬೇಕು ಅಲ್ವಾ? ಹೌದು. ಅಷ್ಟೇ ಅಲ್ಲದೆ ಈಗ ನೋಡಿ, ಗಾಯತ್ರಿ ಜಪವನ್ನು ನಿರಂತರವಾಗಿ ಮಾಡೋದ್ರಿಂದ ಆಕಾಶದಲ್ಲಿರುವ ನವಗ್ರಹಗಳು ಸೌಮ್ಯವಾಗಿ ನಮ್ಮ ಬದುಕಿಗೆ ಅನುಕೂಲಕರವಾಗಿ ಪರಿವರ್ತನೆಗೊಳ್ತವೆ. ಇದು ನಿಜಕ್ಕೂ ಬಹಳ ನಂಬಲಾಗದಂತಹ ಆದರೆ ಪ್ರಮುಖವಾದ ಅಂಶ. ಆ ಜೇನುತುಪ್ಪದ ಹೋಲಿಕೆಯಂತೂ ನಿಜಕ್ಕೂ ಬಹಳ ಆಪ್ತವಾಗ್ತದೆ. ಖಂಡಿತ. ದೇವತೆಗಳ ವಿಚಾರದಲ್ಲಿ ಬೇರೆ ಯಾರ ಉಲ್ಲೇಖವಿದೆ ಗಾಯತ್ರಿ ಚೈತನ್ಯದಲ್ಲಿ? ದೇವರ್ಷಿ ನಾರದರ ವಿಶ್ಲೇಷಣೆಯೂ ಇಲ್ಲಿ ಬಹಳ ಮಹತ್ವದ್ದಾಗಿದೆ. ನಾರದರು ಏನು ಹೇಳ್ತಾರೆ? ನಾರದರ ಪ್ರಕಾರ ಯಾರೋ ಈ ಮಂತ್ರವನ್ನು ನಿರಂತರವಾಗಿ ಹಾಡುತ್ತಾರೋ ಅಥವಾ ಜಪಿಸುತ್ತಾರೋ ಅವರನ್ನು ಗಾಯತ್ರಿ ದೇವಿಯು ಒಂದು ರಕ್ಷಾ ಕವಚದಂತೆ ರಕ್ಷಿಸುತ್ತಾಳೆ. ರಕ್ಷಾ ಕವಚ ನಮ್ಮ ಪ್ರಾಣಗಳ ರಕ್ಷಣೆ ಅಲ್ವಾ? ಹೌದು, ನಮ್ಮ ಉಸಿರು ಅಥವಾ ಪ್ರಾಣಗಳ ರಕ್ಷಣೆ ಮಾಡುವಳೆ ಗಾಯತ್ರಿ. ನಾರದರು ಪ್ರಾತಃಕಾಲ ಅಂದ್ರೆ ಮುಂಜಾನೆ ಮತ್ತು ಪ್ರದೋಷಕಾಲ ಅಂದ್ರೆ ಸಂಜೆಯ ಸಮಯದಲ್ಲಿ ಇದರ ಜಪದ ಮಹತ್ವವನ್ನು ಬಹಳ ಒತ್ತಿ ಹೇಳಿದ್ದಾರೆ. ಎಷ್ಟು ಬಾರಿ ಜಪಿಸಬೇಕು ಎಂದು ಅವರು ಹೇಳಿದಾರಾ? ಹೌದು, ಪ್ರದೋಷ ಸಮಯದಲ್ಲಿ ಕನಿಷ್ಠ 8 ಬಾರಿ ಜಪ ಮಾಡಬೇಕು. 8 ಬಾರಿ? ಮತ್ತು ಅಧ್ಯಯನ ಮಾಡುವ ದಿನಗಳಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ತೊಡಗಿರುವಾಗ 28 ಬಾರಿ ಜಪಿಸಬೇಕು. ಇದು ಕಲಿಯುವವರಿಗೆ ಬಹಳ ಉಪಯುಕ್ತವಾದ ಮಾಹಿತಿ. ಖಂಡಿತ. ಹಾಗೂ ಇತರ ದಿನಗಳಲ್ಲಿ ಇದರ ಸಂಖ್ಯೆಯನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಹೆಚ್ಚಿಸುತ್ತಾ ಹೋಗಬೇಕು ಎಂದು ಅವರು ಮಾರ್ಗದರ್ಶನ ನೀಡುತ್ತಾರೆ. ಇನ್ನು ದೇವಗುರು ಬೃಹಸ್ಪತಿಯವರ ವಿಚಾರ ಅವರೇನಾದರೂ ಹೇಳಿದರಾ? ಹೌದು, ದೇವಗುರು ಬೃಹಸ್ಪತಿಯವರ ವಿಚಾರಕ್ಕೆ ಬರುವುದಾದರೆ ಅವರ ಪ್ರಕಾರ ಗಾಯತ್ರಿ ದೇವಿಯು ಕೇವಲ ದೇವತ್ವದ ಜನನಿಯಲ್ಲ, ಬದಲಾಗಿ ಅಮೃತತ್ವದ ಜನನಿ. ಅಮೃತತ್ವ ಅಂದ್ರೆ ಭೌತಿಕವಾಗಿ ಸಾವಿಲ್ಲದಿರುವುದು ಅಂತನಾ? ಇಲ್ಲ, ಅಮೃತತ್ವ ಎಂದರೆ ಭೌತಿಕವಾಗಿ ಸಾವಿಲ್ಲದಿರುವುದಲ್ಲ. ನಮ್ಮ ಜ್ಞಾನ ಮತ್ತು ನಮ್ಮ ವ್ಯಕ್ತಿತ್ವವು ಶಾಶ್ವತವಾಗಿ ಉಳಿಯುವಂತಹ ಸ್ಥಿತಿ. ಓಹೋ, ಅತ್ಯದ್ಭುತ. ಒಮ್ಮೆ ಗಾಯತ್ರಿ ಒಲಿದರೆ ಈ ಜಗತ್ತಿನಲ್ಲಿ ಸಕಲವೂ ಒಲಿದಂತೆ ಎಂದು ಬೃಹಸ್ಪತಿ ಸ್ಪಷ್ಟಪಡಿಸಿದ್ದಾರೆ. ಅದ್ಭುತ. ಅದೇ ರೀತಿ ಧರ್ಮದೇವತೆ ಯಮನು ಇದನ್ನು ಅತ್ಯುನ್ನತ ತಪಸ್ಸು ಎಂದು ವರ್ಣಿಸಿರುವುದು ಇನ್ನೊಂದು ಮಜಲು. ಯಮಧರ್ಮರಾಯನ ವರ್ಣನೆ ಹೇಗಿದೆ? ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವಂತೆ ಗಾಯತ್ರಿ ಮಂತ್ರಕ್ಕಿಂತ ಉತ್ತಮವಾದ ಜಪ ಬೇರೊಂದಿಲ್ಲ. ಇದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಲ್ವಾ? ಹೌದು, ಇದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಮತ್ತು ಇದಕ್ಕಿಂತ ಮಿಗಿಲಾದ ಜ್ಞಾನವೂ ಇಲ್ಲ. ಮನುಷ್ಯರು ತಮ್ಮ ದೈನಂದಿನ ಬದುಕಿನಲ್ಲಿ ಮಾಡುವ ಪಾಪಗಳಲ್ಲಿ ಮುಖ್ಯವಾಗಿ ದೈಹಿಕ, ವಾಚಿಕ ಮತ್ತು ಮಾನಸಿಕ ಎಂಬ 3 ವಿಧಗಳಿವೆ. ಅಂದ್ರೆ ನಮ್ಮ ದೇಹದಿಂದ ಮಾಡುವ ತಪ್ಪುಗಳು. ಹೌದು, ಜೊತೆಗೆ ನಮ್ಮ ಕಠೋರವಾದ ಮಾತುಗಳಿಂದ ಬೇರೆಯವರಿಗೆ ನೋವುಂಟು ಮಾಡುವ ವಾಚಿಕ ತಪ್ಪುಗಳು. ಮತ್ತು ಮನಸ್ಸಿನಲ್ಲಿಯೇ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಮಾನಸಿಕ ತಪ್ಪುಗಳು. ಸರಿಯೇ? 100ಕ್ಕೂ 100 ಸರಿ. ಶ್ರದ್ಧಾಪೂರ್ವಕವಾದ ತ್ರಿಕಾಲ ಸಂಧ್ಯಾವಂದನೆ ಮತ್ತು ಗಾಯತ್ರಿ ಉಪಾಸನೆಯಿಂದ ಈ 3 ರೀತಿಯ ಸೂಕ್ಷ್ಮ ಪಾಪಗಳು ಸಂಪೂರ್ಣವಾಗಿ ನಾಶವಾಗ್ತವೆ. ಇದು ನಮ್ಮ ಮನಸ್ಸಿನ ಶುದ್ಧೀಕರಣಕ್ಕೆ ಬಹಳ ಸಹಕಾರಿ. ಹೌದು, ಯಮಧರ್ಮರಾಯನು ಹೇಳುವ ಒಂದು ಬೃಹತ್ ಕಲ್ಪನೆಯನ್ನು ನಾವಿಲ್ಲಿ ಸ್ಮರಿಸಬಹುದು. ಬರೋಬ್ಬರಿ 1 ಲಕ್ಷ ಸಂಖ್ಯೆಯ ಗಾಯತ್ರಿ ಮಂತ್ರಗಳೊಂದಿಗೆ ಶ್ರದ್ಧೆಯಿಂದ ಹೋಮ ಮಾಡಿದ್ರೆ 1 ಲಕ್ಷ ಸಂಖ್ಯೆ? ಹೌದು, ಮನುಷ್ಯನ ಸರ್ವ ಪಾಪಗಳೂ ನಿವಾರಣೆಯಾಗ್ತವೆ. ಈ ವಿಚಾರವು ಮಂತ್ರದ ಪಾವಿತ್ರತೆ ಹಾಗೂ ಅದರ ಶುದ್ಧೀಕರಣ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ನಿಜ. ಈವರೆಗೆ ನಾವು ದೇವತೆಗಳ ದೃಷ್ಟಿಕೋನವನ್ನು ನೋಡಿದೆವು. ಹೌದು. ಈಗ ನಮ್ಮ ಪ್ರಾಚೀನ ಮಹರ್ಷಿಗಳ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ದೃಷ್ಟಿಕೋನದ ಕಡೆಗೆ ಗಮನ ಹರಿಸೋಣ. ಖಂಡಿತ. ಮಹರ್ಷಿಗಳ ವಿಚಾರಗಳು ಇನ್ನಷ್ಟು ಆಳವಾಗಿರುತ್ತವೆ ಅಲ್ವಾ? ಹೌದು. ವಸಿಷ್ಠ ಮಹರ್ಷಿಗಳ ಸೂಕ್ಷ್ಮ ವಿಶ್ಲೇಷಣೆಯು ಬಹಳ ಆಳವಾಗಿದೆ ಮತ್ತು ಕುತೂಹಲಕಾರಿಯಾಗಿದೆ. ವಸಿಷ್ಠರು ಏನು ಹೇಳ್ತಾರೆ? ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದ ಪ್ರಕಾರ ವಸಿಷ್ಠರು ಗಾಯತ್ರಿಯನ್ನು ಕೇವಲ ಸ್ತ್ರೀರೂಪ ಅಥವಾ ಕೇವಲ ಪುರುಷರೂಪ ಎಂದು ಸೀಮಿತಗೊಳಿಸಿಲ್ಲ. ಹಾಗಾದರೆ ಅದು ಏನು? ಅವರ ಪ್ರಕಾರ ಅದು ಒಂದು ನಿರ್ದಿಷ್ಟ ಆಕಾರವಲ್ಲ, ಬದಲಾಗಿ ಅದು ತೇಜೋರೂಪವಾದ ಪರಬ್ರಹ್ಮ. ತೇಜೋರೂಪ ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ಬೆಳಗುವ ಒಂದು ಅದ್ಭುತವಾದ ಬೆಳಕು? ಹೌದು, ಬೆಳಕು ಅಥವಾ ಶಕ್ತಿ. ದಿನದ 3 ಕಾಲಗಳಲ್ಲಿ ಈ ದೇವತೆಯ ಕಲ್ಪನೆಯನ್ನು ಅವರು ಮಾಡಿರುವ ರೀತಿ ಅತ್ಯಂತ ಮನಮೋಹಕವಾಗಿದೆ. ಅದು ಹೇಗೆ ಅಂತ ಕಲಿಯುವವರಿಗೆ ಸ್ವಲ್ಪ ವಿವರಿಸಬಹುದೇ? ಖಂಡಿತ. ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಆಕೆಯು ಮುಗ್ಧ ಬಾಲಕಿಯಾಗಿ,
ಜ್ಞಾನದ ಸಂಕೇತವಾದ ಹಂಸದ ಮೇಲೆ ಕುಳಿತಿರುತ್ತಾಳೆ. ಬೆಳಗ್ಗೆ ಬಾಲಕಿ ಹಂಸದ ಮೇಲೆ. ಹೌದು. ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ನೆತ್ತಿಯ ಮೇಲಿರುವಾಗ ಆಕೆಯು ತರುಣಿಯಾಗಿ ಅದ್ಭುತ ಶಕ್ತಿಯ ಸಂಕೇತವಾದ ವೃಷಭ ಅಥವಾ ಗೂಳಿಯ ಮೇಲೆ ಸವಾರಿ ಮಾಡ್ತಾಳೆ. ಅಂದರೆ ಶಕ್ತಿಯ ಉತ್ತುಂಗದ ಸಂಕೇತ. ನಿಜ. ಮತ್ತು ಸಂಜೆಯ ಹೊತ್ತಿಗೆ ಆಕೆಯು ಅನುಭವದ ಮೂಸೆಯಿಂದ ಬಂದ ವೃದ್ಧೆಯಾಗಿ ವಿಷ್ಣುವಿನ ವಾಹನವಾದ ಗರುಡನ ಮೇಲೆ ಕುಳಿತಿರುತ್ತಾಳೆ. ಆಹಾ, ಇದು ಕೇವಲ ಒಂದು ಚಿತ್ರಣವಲ್ಲ, ಬದಲಾಗಿ ಕಾಲಚಕ್ರದೊಂದಿಗೆ ಮನುಷ್ಯನ ಜ್ಞಾನ ಮತ್ತು ಪ್ರಬುದ್ಧತೆಯ ವಿಕಾಸವನ್ನು ಇದು ಅತ್ಯಂತ ಸುಂದರವಾಗಿ ಸಂಕೇತಿಸುತ್ತದೆ. ಹೌದು. ನಿಜಕ್ಕೂ ಆ ಮೂರೂ ಕಾಲಗಳ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುವಂತಿದೆ. ವಶಿಷ್ಠರ ವಿಚಾರದಲ್ಲಿಯೇ ಗಾಯತ್ರಿ ಜಪದ 3 ವಿಧಗಳ ಪ್ರಸ್ತಾಪವೂ ಇದೆಯಲ್ವಾ? ಹೌದು, 3 ವಿಧಗಳಿವೆ. ಮೊದಲನೆಯದು ಮಾನಸ ಜಪ. ಮಾನಸ ಜಪ ಅಂದ್ರೆ ತುಟಿ ಬಿಡದೆ ಕೇವಲ ಮನಸ್ಸಿನಲ್ಲಿಯೇ ಮಂತ್ರದ ಅರ್ಥವನ್ನು ಆಳವಾಗಿ ಚಿಂತನೆ ಮಾಡುವುದು. ಇದು ಶಾಂತಿಕರ್ಮಕ್ಕೆ, ಅಂದ್ರೆ ಮಾನಸಿಕ ನೆಮ್ಮದಿಗೆ ಸಂಬಂಧಿಸಿದ್ದು. ಎರಡನೇದ್ದು ಉಪಾಂಶು ಜಪ. ಅಂದ್ರೆ ಬೇರೆಯವರಿಗೆ ಕೇಳಿಸದಂತೆ ಕೇವಲ ನಾಲ್ಗೆಯ ತುದಿಯಲ್ಲಿ ಗುನುಗುನುವುದು. ಓಹೋ, ಇದು ಪುಷ್ಟಿಕರ್ಮ. ಮತ್ತು ಮೂರನೇದು ವಾಚಿಕ ಜಪ. ಅಂದ್ರೆ ಸ್ಪಷ್ಟವಾಗಿ ಮತ್ತು ಗಟ್ಟಿಯಾಗಿ ಉಚ್ಚರಿಸುವುದು. ಇದು ಆಭಿಚಾರಿಕ ಕರ್ಮಕ್ಕೆ ಸೇರುತ್ತದೆ. ಒಂದು ನಿಮಿಷ, ಕಲಿಯುವವರಿಗೆ ಸುಲಭವಾಗಿ ಅರ್ಥವಾಡಲು ಒಂದು ಪ್ರಶ್ನೆ ಕೇಳಬಹುದೇ? ಖಂಡಿತ, ಕೇಳಿ. ಈ ಆಭಿಚಾರಿಕ ಕರ್ಮ ಅಂದ್ರೆ ಭೌತಿಕವಾಗಿ ಅಥವಾ ಗಟ್ಟಿಯಾಗಿ ಜಪಿಸುವುದು ನಮ್ಮ ಮನಸ್ಸಿನ ಮೇಲೆ ಅಥವಾ ಪರಿಸರದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಸ್ವಲ್ಪ ಬಿಡಿಸಿ ಹೇಳಬಹುದೇ? ಖಂಡಿತ, ಬಹಳ ಒಳ್ಳೆ ಪ್ರಶ್ನೆ. ಆಭಿಚಾರಿಕ ಕರ್ಮ ಎಂದರೆ ನಮ್ಮೊಳಗಿನ ಅಡೆತಡೆಗಳನ್ನು ಅಥವಾ ಬಾಹ್ಯ ಪ್ರಪಂಚದ ನಕಾರಾತ್ಮಕ ಶಕ್ತಿಗಳನ್ನು ಒಡೆದೋಡಿಸಲು ಬಳಸುವ ತೀವ್ರವಾದ ಶಬ್ದ ಪ್ರಯೋಗ. ಶಬ್ದ ಪ್ರಯೋಗ ಅಂದ್ರೆ ಅದರ ಕಂಪನಗಳು. ಹೌದು. ನಾವು ಮಂತ್ರವನ್ನು ಗಟ್ಟಿಯಾಗಿ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಹೇಳಿದಾಗ ಆ ಶಬ್ದ ತರಂಗಗಳು ನಮ್ಮ ದೇಹದ ನರನಾಡಿಗಳನ್ನು ಹಾಗೂ ನಮ್ಮ ಸುತ್ತಲಿನ ವಾತಾವರಣವನ್ನು ಪ್ರೋತ್ಸಾಹಿಸುತ್ತವೆ. ಅಂದ್ರೆ ಅದೊಂದು ರೀತಿಯ ಎನರ್ಜಿ ಬೂಸ್ಟ್ ಇದ್ದ ಹಾಗೆ. ನಿಖರವಾಗಿ. ಇದು ನಮ್ಮೊಳಗಿನ ಆಲಸ್ಯವನ್ನು ದೂರ ಮಾಡಿ ಅಗಾಧವಾದ ಧೈರ್ಯವನ್ನು ತುಂಬುತ್ತದೆ. ಇದನ್ನು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದ್ರೆ ಈ ಮಂತ್ರದ ಶಕ್ತಿಯು ಮನುಷ್ಯನ ಬೌದ್ಧಿಕ ಮಟ್ಟವನ್ನು ಹೇಗೆ ಎತ್ತರಿಸುತ್ತದೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಅಂದ್ರೆ ಮಂದಬುದ್ಧಿಯವರ ಮೇಲೂ ಇದು ಪರಿಣಾಮ ಬೀರುತ್ತದೆಯಾ? ಖಂಡಿತ. ವಸಿಷ್ಠರು ಬಹಳ ಸ್ಪಷ್ಟವಾಗಿ ಹೇಳುವಂತೆ, ಯಾರು ಹುಟ್ಟಿನಿಂದಲೇ ಮಂದಬುದ್ಧಿಯವರಾಗಿರುತ್ತಾರೋ, ಯಾರು ವಕ್ರಬುದ್ಧಿ ಹೊಂದಿರುತ್ತಾರೋ ಅಥವಾ ಯಾರ ಮನಸ್ಸು ಸದಾ ಚಂಚಲವಾಗಿ ಒಂದೆಡೆ ನಿಲ್ಲುವುದಿಲ್ಲವೋ ಅವರು ಗಾಯತ್ರಿ ಮಂತ್ರದ ನಿರಂತರ ಜಪಸಾಧನೆಯಿಂದ ಅತ್ಯುನ್ನತ ಬುದ್ಧಿವಂತಿಕೆಯನ್ನು, ಸ್ಥಿರತೆಯನ್ನು ಹೊಂದುತ್ತಾರೆ. ಇದು ಕೇವಲ ಆಧ್ಯಾತ್ಮಿಕ ಉನ್ನತಿಗೆ ಮಾತ್ರವಲ್ಲ, ಪ್ರಾಯೋಗಿಕವಾಗಿ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುವ ಒಂದು ಅದ್ಭುತ ಸಾಧನವಾಗಿದೆ. ಹೌದು. ಶಬ್ದದ ಕಂಪನಗಳು ಮೆದುಳಿನ ಮೇಲೆ ಮಾಡುವ ಪರಿಣಾಮ ಇದು. ಇಲ್ಲಿ ವಿಷಯ ನಿಜಕ್ಕೂ ತುಂಬಾ ಕುತೂಹಲಕಾರಿಯಾಗಿದೆ. ಮನು ಮಹರ್ಷಿಗಳು ಗಾಯತ್ರಿ ಚೈತನ್ಯದಲ್ಲಿ ನೀಡಿರುವ ಒಂದು ಅದ್ಭುತವಾದ ಹೋಲಿಕೆಯನ್ನು ನಾವಿಲ್ಲಿ ಗಮನಿಸಲೇಬೇಕು. ಮನು ಮಹರ್ಷಿಗಳ ಹೋಲಿಕೆ ಯಾವ ರೀತಿಯದು? ಮನು ಮಹರ್ಷಿಗಳು ಹೇಳ್ತಾರೆ, ಗಾಯತ್ರಿ ಮಂತ್ರವು ವಾಮನ ರೂಪವಾದರೆ ಸಮಸ್ತ ವೇದಗಳು ತ್ರಿವಿಕ್ರಮ ರೂಪ. ಆಹಾ, ವಾಮನ ಮತ್ತು ತ್ರಿವಿಕ್ರಮನ ಉದಾಹರಣೆ. ಹೌದು, ನಮಗೆಲ್ಲ ವಾಮನ ಅವತಾರದ ಕತೆ ಗೊತ್ತೇ ಇದೆ. ನೋಡಲು ಅತ್ಯಂತ ಚಿಕ್ಕವನಾದ ವಾಮನನು ಕೇವಲ 3 ಹೆಜ್ಜೆಗಳಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳೆದು ತ್ರಿವಿಕ್ರಮನಾಡಿ ಬೆಳೆಯುತ್ತಾನೆ. ಅದೇ ರೀತಿ ಈ ಮಂತ್ರವೂ ಕೂಡ ಅಲ್ವಾ? 100ಕ್ಕೆ 100. ಕೇವಲ 24 ಅಕ್ಷರಗಳಿರುವ ಈ ಪುಟ್ಟ ಮಂತ್ರವು ನೋಡಲು ವಾಮನನಂತೆ ಕಂಡರೂ ತ್ರಿವಿಕ್ರಮನಂತೆ 3 ಲೋಕಗಳನ್ನು ಆವರಿಸಬಲ್ಲ ಸಂಪೂರ್ಣ ವೇದಗಳ ಶಕ್ತಿಯನ್ನು ತನ್ನ ಪುಟ್ಟ ಗರ್ಭದಲ್ಲಿ ಅಡಗಿಸಿಕೊಂಡಿದೆ. ಅಂದ್ರೆ ನೀವು ವೇದಗಳೆಂಬ ತ್ರಿವಿಕ್ರಮನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಗಾಯತ್ರಿ ಎಂಬ ವಾಮನನನ್ನು ಆಶ್ರಯಿಸಬೇಕು. ಸರಿಯಾಗಿ ಹೇಳಿದ್ರಿ. ಮನು ಮಹರ್ಷಿಗಳು ಗಾಯತ್ರಿಯನ್ನು ದ್ವಿಜರಿಗೆ ಅಂದರೆ ಜ್ಞಾನದ ಹಾದಿಯಲ್ಲಿ ನಡೆಯುವವರಿಗೆ 2ನೇ ಜನ್ಮ ನೀಡುವ ತಾಯಿ ಎಂದು ಅತ್ಯಂತ ಭಕ್ತಿಯಿಂದ ಕರೆದಿದ್ದಾರೆ. 2ನೇ ಜನ್ಮ ಅಂದ್ರೆ ಜ್ಞಾನದ ಜನ್ಮ. ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮಂತ್ರವನ್ನು ಧ್ಯಾನಿಸ್ತಾರೋ ಅವರು ಸಂಪೂರ್ಣ ವೇದಗಳನ್ನು ಪಠಿಸಿದ ಪುಣ್ಯ ಫಲವನ್ನು ಪಡೆಯುತ್ತಾರೆ ಎನ್ನುವುದು ಅವರ ಖಚಿತವಾದ ನಿಲುವು. ಇದರ ಜೊತೆಗೆ ಅತ್ರಿ ಮಹರ್ಷಿಗಳ ಪ್ರಾಯೋಗಿಕ ಮಾರ್ಗದರ್ಶನವು ನಮ್ಮ ದೈನಂದಿನ ಬದುಕಿಗೆ ಬಹಳ ಮುಖ್ಯವಾಗುತ್ತದೆ. ಅತ್ರಿ ಮಹರ್ಷಿಗಳು ಏನು ಮಾರ್ಗದರ್ಶನ ನೀಡಿದ್ದಾರೆ? ಅತ್ರಿ ಮಹರ್ಷಿಗಳು ಹೇಳುವಂತೆ ಗಾಯತ್ರಿ ಮಂತ್ರವು ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುವ ಒಂದು ಪ್ರಕ್ರಿಯೆ. ಶುದ್ಧೀಕರಣದ ಪ್ರಕ್ರಿಯೆ. ಹೌದು. ಸಮಾಜದಲ್ಲಿ ಜ್ಞಾನಿಗಳಿಗೆ, ಗುರುವಿಗೆ ಗೌರವ ನೀಡುವುದು ಅತ್ಯಗತ್ಯ.
ಜ್ಞಾನವನ್ನು ಗೌರವಿಸದಿದ್ದರೆ ಸಮಾಜವೇ ಕುಸಿಯುತ್ತದೆ ಅಲ್ವಾ? ಖಂಡಿತ. ಒಂದು ವೇಳೆ ಅಪ್ಪಿತಪ್ಪಿ ಕೋಪದಿಂದಲೋ ಅಥವಾ ಅಹಂಕಾರದಿಂದಲೋ ಜ್ಞಾನಿಯನ್ನು ನಿಂದಿಸಿದರೆ ಅದು ನಮ್ಮ ಆತ್ಮಕ್ಕೆ ಅಂಟುವ ದೊಡ್ಡ ಕಳಂಕ. ಅದಕ್ಕೆ ಪ್ರಾಯಶ್ಚಿತ್ತ ಏನಾದರೂ ಸೂಚಿಸಿದ್ದಾರಾ? ಹೌದು, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಸೂರ್ಯನಿಗೆ ಅಭಿಮುಖವಾಗಿ ನಿಂತು 8,000 ಬಾರಿ ಗಾಯತ್ರಿ ಜಪ ಮಾಡಬೇಕು ಎಂದು ಅತ್ರಿ ಮಹರ್ಷಿಗಳು ಬಹಳ ನಿಖರವಾದ ಹಾಗೂ ಕಟ್ಟುನಿಟ್ಟಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಸೂರ್ಯನಿಗೆ ಅಭಿಮುಖವಾಗಿ, ಸೂರ್ಯನೇಕೆಂದ್ರೆ ಆತನೇ ಗಾಯತ್ರಿ ಮಂತ್ರದ ಪ್ರಧಾನ ದೇವತೆ ಮತ್ತು ಜ್ಞಾನದ ಸಂಕೇತ. ನಿಜ. ಅಲ್ಲದೆ 10,000 ಬಾರಿ ಜಪಿಸಿದರೆ ಮನುಷ್ಯನ ಸರ್ವ ಪಾಪಗಳೂ ಪರಿಮಾರ್ಜನೆಯಾಗುತ್ತವೆ, ಅಂದ್ರೆ ಸಂಪೂರ್ಣವಾಗಿ ತೊಳೆದು ಹೋಗುತ್ತವೆ ಎನ್ನುತ್ತಾರೆ. ಇದು ಕೇವಲ ಒಂದು ಶಿಕ್ಷೆಯಲ್ಲ, ಬದಲಾಗಿ ನಮ್ಮ ನೈತಿಕತೆಯನ್ನು ತಿದ್ದುವ ಮತ್ತು ಜ್ಞಾನದ ಬೆಲೆಯನ್ನು, ಜ್ಞಾನಿಗಳ ಗೌರವವನ್ನು ಎತ್ತಿ ಹಿಡಿಯುವ ಪ್ರಾಯೋಗಿಕ ನಿಯಮವಾಗಿದೆ. ಹೌದು, ತಪ್ಪು ಮಾಡಿದಾಗ ನಮ್ಮನ್ನು ನಾವೇ ತಿದ್ದುಕೊಳ್ಳಲು ಇದೊಂದು ದಾರಿ. ಈಗ ಮಾರ್ಕಂಡೇಯ ಮಹರ್ಷಿಗಳ ವಿಚಾರಕ್ಕೆ ಬರೋಣ. ಗಾಯತ್ರಿ ಚೈತನ್ಯದಲ್ಲಿರುವ ಮಾರ್ಕಂಡೇಯರ ಛಂದಸ್ಸಿನ ಲೆಕ್ಕಾಚಾರದ ವಿಚಾರವು ಅತ್ಯಂತ ತಾಂತ್ರಿಕವಾಗಿದೆ ಮತ್ತು ಆಶ್ಚರ್ಯಕರವಾಗಿದೆ. ಛಂದಸ್ಸಿನ ಲೆಕ್ಕಾಚಾರ ಅಂದರೆ ಅಕ್ಷರಗಳ ಎಣಿಕೆ ಅಲ್ವಾ? ಹೌದು. ಗಾಯತ್ರಿ ಮಂತ್ರದಲ್ಲಿ ಒಟ್ಟು 24 ಅಕ್ಷರಗಳಿರಬೇಕು ಎನ್ನುವುದು ನಿಯಮ. ಸರಿ. ಆದರೆ ನಾವು ಮಂತ್ರವನ್ನು ಎಣಿಸಿದಾಗ ಅದರ ಮೊದಲ ಸಾಲಿನಲ್ಲಿ ಅಂದ್ರೆ ಪಾದದಲ್ಲಿ ಕೇವಲ 7 ಅಕ್ಷರಗಳು ಮಾತ್ರ ಬರ್ತವೆ. ಓಹೋ, ಆಗ ಒಟ್ಟು ಲೆಕ್ಕಾಚಾರ 23 ಆಗುತ್ತದೆ ಅಲ್ವಾ? ಸರಿಯಾಗಿ ಹಿಡಿತ್ರಿ. ಈ ಒಂದು ಅಕ್ಷರದ ಕೊರತೆಯನ್ನು ಸರಿಪಡಿಸಲು ಮಾರ್ಕಂಡೇಯರು ಒಂದು ಸೂಕ್ಷ್ಮವಾದ ತಾರ್ಕಿಕವಾದ ಚಿಂತನೆಯನ್ನು ನೀಡಿದ್ದಾರೆ. ಏನು ಆ ಚಿಂತನೆ? ಮಂತ್ರದಲ್ಲಿ ಬರುವ ಣ್ಯ ಎಂಬ ಅಕ್ಷರವನ್ನು ಕೇವಲ ಒಂದೇ ಅಕ್ಷರವಾಗಿ ನೋಡದೆ ಅದನ್ನು ಣಿ ಮತ್ತು ಯ ಎಂದು 2 ಪ್ರತ್ಯೇಕ ಅಕ್ಷರಗಳಾಗಿ ಒಡೆದು, ಅಂದ್ರೆ ವಿಭಜಿಸಿ ಉಚ್ಚರಿಸಬೇಕು ಮತ್ತು ಚಿಂತನೆ ಮಾಡಬೇಕು. ಆಹಾ, ಅಂದ್ರೆ ಣ್ಯ ಅಕ್ಷರವನ್ನು ಣಿ ಮತ್ತು ಯ ಅಂತ ಒಡೆಯುವುದು. ಹೌದು. ಇದರಿಂದ ಮಂತ್ರದ 24 ಅಕ್ಷರಗಳ ಛಂದಸ್ಸು ಪೂರ್ಣಗೊಳ್ಳುತ್ತದೆ. ಇಂತಹ ಅತಿ ಸೂಕ್ಷ್ಮವಾದ ವಿಶ್ಲೇಷಣೆಗಳು, ಲೆಕ್ಕಾಚಾರಗಳು ನಮ್ಮ ಪ್ರಾಚೀನ ಋಷಿಮುನಿಗಳ ಜ್ಞಾನದ ಆಳವನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಮತ್ತು ಶಬ್ದವಿಜ್ಞಾನದ ಮೇಲಿದ್ದ ಅವರ ಹಿಡಿತವನ್ನು ಇದು ಸಾಬೀತುಪಡಿಸುತ್ತದೆ. ಖಂಡಿತ. ಆ ಛಂದಸ್ಸಿನ ಲೆಕ್ಕಾಚಾರ ಅತ್ಯಂತ ನಿಖರವಾದದ್ದು. ಪರಾಶರ, ದಕ್ಷ, ಕಪಿಲ ಮುಂತಾದ ಮಹರ್ಷಿಗಳ ಸಾರಾಂಶವನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ಒಂದು ಸ್ಪಷ್ಟವಾದ ನಿಯಮ ನಮ್ಮ ಕಣ್ಣಿಗೆ ಕಟ್ಟಿದಂತೆ ಹೊರಹೊಮ್ಮುತ್ತದೆ. ದಕ್ಷ ಮಹರ್ಷಿಗಳ ನಿಯಮವೇನು? ದಕ್ಷ ಮಹರ್ಷಿಗಳು ಕಟ್ಟುನಿಟ್ಟಾಗಿ ಹೇಳುವಂತೆ ಗಾಯತ್ರಿ ಜಪವಿಲ್ಲದೆ ನೀವು ಎಷ್ಟೇ ವೇದಾಧ್ಯಯನ ಮಾಡಿದರೂ ಅದು ಸಂಪೂರ್ಣ ವ್ಯರ್ಥ. ಅಂದ್ರೆ ಅಡಿಪಾಯವಿಲ್ಲದೆ ಕಟ್ಟಡ ಕಟ್ಟಿದಂತೆ ಅಲ್ವಾ? ನಿಖರವಾಗಿ. ಪರಾಶರರ ಪ್ರಕಾರ ಈ ಜಗತ್ತಿನಲ್ಲಿರುವ ಸಮಸ್ತ ಜಪಸೂಕ್ತಗಳಲ್ಲಿ, ಅಸಂಖ್ಯಾತ ವೇದಮಂತ್ರಗಳಲ್ಲಿ ಗಾಯತ್ರಿಯೇ ಸರ್ವಶ್ರೇಷ್ಠ. ಬೇರೆಲ್ಲ ಮಂತ್ರಗಳು ಇದರ ನೆರಳಿದ್ದಂತೆ. ಗಾಯತ್ರಿಯೇ ಪರಮತತ್ವ ಮತ್ತು ಮನುಷ್ಯನ ಪರಮಗತಿಯಾಗಿದೆ ಎಂಬುದು ಬಹಳ ದೊಡ್ಡ ಮಾತು. ಹೌದು. ಇನ್ನು ಕಪಿಲ ಮಹರ್ಷಿಗಳು ಹೇಳುವ ಒಂದು ಮಾತು ಬಹಳ ಗಮನಾರ್ಹ. ಏನು ಹೇಳಿದ್ದಾರೆ? ಪಂಚಮಹಾಪಾತಕಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪಾಪಗಳಿಗೂ ಗಾಯತ್ರಿ ಮಂತ್ರವೇ ಪ್ರಾಯಶ್ಚಿತ್ತವಾಗಿದೆ ಎನ್ನುತ್ತಾರೆ. ಕ್ಷಮಿಸಿ, ಕೇಳುಗರಿಗೆ ಗೊಂದಲವಾಗದಿರಲು ಈ ಪಂಚಮಹಾಪಾತಕಗಳು ಅಂದರೆ ಏನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಬಹುದೇ? ಖಂಡಿತ. ಪಂಚಮಹಾಪಾತಕಗಳು ಅಂದ್ರೆ ಪ್ರಾಚೀನ ಕಾಲದ ಕಾನೂನಿನ ಪ್ರಕಾರ ಅಕ್ಷಮ್ಯವಾದ ಅಂದ್ರೆ ಕ್ಷಮಿಸಲಾಗದ 5 ಅತಿ ದೊಡ್ಡ ಅಪರಾಧಗಳು. ಉದಾಹರಣೆಗೆ ಬ್ರಹ್ಮಹತ್ಯೆ ಅಂದ್ರೆ ಜ್ಞಾನಿಯ ಕೊಲೆ ಮಾಡುವುದು, ಮದ್ಯಪಾನ ಮಾಡಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವುದು, ಚಿನ್ನವನ್ನು ಕದಿಯುವುದು, ಗುರುಪತ್ನಿಯೊಡನೆ ಅನುಚಿತವಾಗಿ ವರ್ತಿಸುವುದು ಮತ್ತು ಇಂತಹ ಅಪರಾಧಗಳನ್ನು ಮಾಡಿದವರ ಜೊತೆ ನಿರಂತರ ಸಂಪರ್ಕದಲ್ಲಿರುವುದು. ಇವು ಸಮಾಜದ ಬುಡವನ್ನೇ ಅಲುಗಾಡಿಸುವ ಘೋರ ಪಾಪಗಳು. ಹೌದು. ಕಪಿಲ ಮಹರ್ಷಿಗಳು ಹೇಳುವುದೇನೆಂದರೆ ಇಂತಹ ಉದ್ದೇಶಪೂರ್ವಕ ಘೋರ ಅಪರಾಧಗಳಿಗೆ ಕ್ಷಮೆಯಿಲ್ಲ. ಆದ್ರೆ ಮನುಷ್ಯ ಸಹಜವಾಗಿ ದಿನನಿತ್ಯದ ಬದುಕಿನಲ್ಲಿ ಅರಿವಿಗೆ ಬಾರದಂತೆ ಮಾಡುವ ಸಣ್ಣಪುಟ್ಟ ಪಾಪಗಳು, ತಪ್ಪುಗಳಿಗೆ ಗಾಯತ್ರಿ ಮಂತ್ರ ಖಂಡಿತವಾಗಿಯೂ ಪ್ರಾಯಶ್ಚಿತ್ತವನ್ನು ಒದಗಿಸುತ್ತದೆ. ಮತ್ತು ಮನಸ್ಸನ್ನು ಶುದ್ಧ ಮಾಡ್ತದೆ ಅಲ್ವಾ? ಹೌದು. ಇವೆಲ್ಲವೂ ಗಾಯತ್ರಿ ಮಂತ್ರವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಬದಲಾಗಿ ಬದುಕಿನ ಅವಿಭಾಜ್ಯ ಅಂಗ, ಒಂದು ಜೀವನ ಶೈಲಿ ಎಂಬುದನ್ನು ದೃಢಪಡಿಸುತ್ತವೆ. ಅದ್ಭುತವಾದ ವಿವರಣೆ. ಹಾಗಾದರೆ ಇದರ ಅರ್ಥವೇನು?
ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಿಂದ ನಾವು ಕಲಿತ ಈ ಇಡೀ ಅಧ್ಯಾಯದ ಒಟ್ಟು ಪಾಠವನ್ನು ಸಂಕ್ಷಿಪ್ತವಾಗಿ ಹಿಂದಿರುಗಿ ನೋಡುವುದಾದರೆ, ಏನು ಪಾಠ ಕಲಿಬಹುದು ನಾವು? ಭಗವಾನ್ ಶಿವ, ವಿಷ್ಣು, ಬ್ರಹ್ಮ, ಕೃಷ್ಣನಂಥ ಶ್ರೇಷ್ಠ ದೇವತೆಗಳಿಂದ ಹಿಡಿದು ವಸಿಷ್ಠ, ಮನು, ಅತ್ರಿ, ಮಾರ್ಕಂಡೇಯರಂಥ ಅತಿ ದೊಡ್ಡ ವಿಜ್ಞಾನಿ ಮಹರ್ಷಿಗಳವರೆಗೆ ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಒಪ್ಪಿದ ಒಂದೇ ಒಂದು ವಿಷಯವೆಂದರೆ, ಈ ಮಂತ್ರವು ಇಡೀ ಬ್ರಹ್ಮಾಂಡದ ಜ್ಞಾನದ ಕೀಲಿಕೈ. ಹೌದು, ಇದು ನಮ್ಮನ್ನು ಅಜ್ಞಾನದ ದಟ್ಟ ಕತ್ತಲೆಯಿಂದ ಜ್ಞಾನದ ಪ್ರಖರ ಬೆಳಕಿನೆಡೆಗೆ ಕೊಂಡೊಯ್ಯುವ ಬಲಿಷ್ಠವಾದ ಸೇತುವೆ. ನಿಜ, ಮತ್ತು ಇದು ಕೇವಲ ಪ್ರಾಚೀನ ಕಾಲಕ್ಕೆ ಮಾತ್ರ ಸೀಮಿತವಲ್ಲ. ಇಂದಿನ ಕಾಲಕ್ಕೂ ಪ್ರಸ್ತುತವೇ. ಖಂಡಿತ. ಈ ಆಧುನಿಕ ಯುಗದಲ್ಲಿ, ವಿಶೇಷವಾಗಿ ಕಲಿಯುವವರಿಗೆ, ಪ್ರತಿದಿನ ನೂರಾರು ಮಾಹಿತಿಗಳ ಅತಿರೇಕದಿಂದ, ಇಂಟರ್ನೆಟ್ ಜಾಲದಿಂದ ಬಳಲುತ್ತಿರುವವರಿಗೆ ಈ ಮಂತ್ರದ ಪ್ರಸ್ತುತತೆ ಬಹಳಷ್ಟಿದೆ. ಅದು ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಪ್ರತಿದಿನದ ಗಡಿಬಿಡಿಯ ಜಂಜಾಟದಲ್ಲಿ ನಮ್ಮ ಗಮನ ಅಥವಾ ಏಕಾಗ್ರತೆ ಕಳೆದುಕೊಳ್ಳುವವರಿಗೆ, ಮಾನಸಿಕ ಶಾಂತಿಗಾಗಿ ಪರದಾಡುವವರಿಗೆ ಗಾಯತ್ರಿ ಮಂತ್ರದ ಧ್ಯಾನವು ಅತ್ಯುತ್ತಮವಾದ, ಉಚಿತವಾದ ಔಷಧ. ನಮ್ಮ ಮೆದುಳಿನ ನರಗಳನ್ನು ಶಾಂತಗೊಳಿಸಿ ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ ಅಲ್ವಾ? ಹೌದು, ಮತ್ತು ದಿನವಿಡೀ ಕೆಲಸ ಮಾಡಲು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಇದು ಒಂದು ಮುಖ್ಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಯಾವ ಪ್ರಶ್ನೆ? ನಮ್ಮ ಆಧುನಿಕ ತಾಂತ್ರಿಕ ಬದುಕಿನಲ್ಲಿ ಈ ಪ್ರಾಚೀನ ಶಬ್ದ ವಿಜ್ಞಾನದ ಅಳವಡಿಕೆ ಎಷ್ಟು ಅವಶ್ಯಕ ಅಲ್ವೇ? ನಮ್ಮ ಮೈಂಡ್ಫುಲ್ನೆಸ್ ಅಥವಾ ಧ್ಯಾನದ ಹುಡುಕಾಟಕ್ಕೆ ಇದಕ್ಕಿಂತ ದೊಡ್ಡ ಪರಿಹಾರ ಬೇಕೆಲ್ಲ ಅನ್ನಿಸುತ್ತದೆ. ನೀವು ಹೇಳಿದ್ದು 100% ಸತ್ಯ. ನಾವು ಹೊರಗೆ ಹುಡುಕುತ್ತಿರುವ ಶಾಂತಿ ನಮ್ಮೊಳಗಿನ ಉಸಿರಿನಲ್ಲೇ ಅಡಗಿದೆ. ನಿಜವಾದ ಮಾತು. ಈ ಸುದೀರ್ಘವಾದ ಮತ್ತು ಆಳವಾದ ಅಧ್ಯಯನವನ್ನು ಮುಗಿಸುವ ಮುನ್ನ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಬೇಕಾದ ಒಂದು ಪ್ರಮುಖ ಅಂಶವಿದೆ. ಅದು ಯಾವುದು? ಕೇವಲ 24 ಅಕ್ಷರಗಳ ಒಂದು ಪುಟ್ಟ ಮಂತ್ರವು ಇಡೀ ಜಗತ್ತಿನ ವೇದ, ಉಪನಿಷತ್ತು ಮತ್ತು ಬ್ರಹ್ಮಾಂಡದ ಅಗಾಧ ಶಕ್ತಿಯನ್ನು ತನ್ನೊಳಗೆ ಅಡಗಿಸಿಕೊಂಡಿರಲು ಸಾಧ್ಯವಾದರೆ, ಹೌದು, ಪ್ರತಿದಿನ ನಾವು ಆಡುವ ಪ್ರತಿಯೊಂದು ಶಬ್ದ, ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ಮತ್ತು ನಮ್ಮ ಏಕಾಗ್ರತೆಯ ಸಂಕಲ್ಪವು ನಮ್ಮ ಜೀವನವನ್ನು ಎಷ್ಟು ಅಗಾಧವಾಗಿ ಬದಲಾಯಿಸಬಹುದು ಅಲ್ವೇ? ಖಂಡಿತ. ಆಳವಾಗಿ ಯೋಚಿಸಬೇಕಾದ ವಿಚಾರ ಇದು. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದ ಮುಖಾಂತರ ಹರಿದು ಬಂದ ಈ ಅಪಾರ ಜ್ಞಾನವು ನಮ್ಮೆಲ್ಲರ ಬದುಕಿಗೆ, ನಮ್ಮ ಆಲೋಚನಾ ಲಹರಿಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಲಿ. ನಾವಾಡುವ ಮಾತುಗಳೇ ನಮ್ಮ ಬದುಕಿನ ಮಂತ್ರಗಳಾಗಲಿ. ಇದು ನಿಜಕ್ಕೂ ಸ್ಫೂರ್ತಿದಾಯಕವಾದ ಸಂದೇಶ. ಈ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಈ ಅದ್ಭುತವಾದ ಸಂಭಾಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ದೃಢವಾದ ಸಂಕಲ್ಪ ಮತ್ತು ಜ್ಞಾನದ ಹಸಿವಿನೊಂದಿಗೆ ಹೊಸ ಹೆಜ್ಜೆ ಇಡೋಣ. ಮುಂದಿನ ದಿನಗಳಲ್ಲಿ ಇಂಥದೇ ಇನ್ನಷ್ಟು ರೋಚಕ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ.